ಸುರಪುರ ತಾಲೂಕಿನ ದೇವಪುರ ಗ್ರಾಮದ ಪಾಚನಕಟ್ಟಿ ದರ್ಗಾ ಜಾತ್ರಾ ಮಹೋತ್ಸವ ಅಂಗವಾಗಿ ಅಂಬ್ರಣ್ಣ ಮುತ್ಯ ಹಾಗೂ ಮಲ್ಲಣ್ಣ ಮುತ್ಯ ಸ್ಮರಣೋತ್ಸವ ನಿಮಿತ್ತ ಭಾನುವಾರ ವಿಶೇಷ ಧಾರ್ಮಿಕ ಸಭೆ ಮತ್ತು ಪ್ರವಚನ ಕಾರ್ಯಕ್ರಮ ಭಕ್ತಿ ಭಾವದಿಂದ ನೆರವೇರಿತು. ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದ ಕೊಪ್ಪಳ ಗವಿಸಿದ್ದೇಶ್ವರ ಸಂಸ್ಥಾನ ಮಠದ ಜಗದ್ಗುರು ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿ ಅವರು, ಮನುಷ್ಯ ಜೀವನ ಸಾರ್ಥಕವಾಗಬೇಕಾದರೆ ಮಾನವೀಯ ಗುಣಗಳು ಮುಖ್ಯವೆಂದು ತಿಳಿಸಿದರು. ಹಸಿದು ಬಂದವನಿಗೆ ಒಂದು ತುತ್ತು ಅನ್ನ, ನೀರಿಡಿಸಿ ಬಂದವನಿಗೆ ಒಂದು ಕಪ್ ನೀರು, ದುಃಖಿತನಿಗೆ ನಿನ್ನ ಜತೆ ನಾನಿದ್ದೇನೆ ಎನ್ನುವ ಎರಡು ಪ್ರೀತಿಯ ಮಾತು ಇಷ್ಟಿದ್ದರೆ ಸಾಕು, ಬದುಕು ಸಾರ್ಥಕವಾಗುತ್ತದೆ ಎಂದು ಹೇಳಿದರು. ಮನೆ ಅರಮನೆ ಆಗಿರಲಿ, ಗುಡಿಸಲು ಆಗಿರಲಿ, ಅದು ಮುಖ್ಯವಲ್ಲ. ಮನೆಯಲ್ಲಿ ಪ್ರೀತಿ, ಸಮಾಧಾನ ಮತ್ತು ಪರಸ್ಪರ ಅರ್ಥೈಸಿಕೊಳ್ಳುವ ಮನೋಭಾವ ಇದ್ದರೆ ಆ ಮನೆ ಸ್ವರ್ಗವಾಗುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟರು. ಈ ನಾಡಿನ ಋಷಿಗಳು, ಜ್ಞಾನಿಗಳು, ಸಂತರ ಆಶಯ ಜನರ ಜೀವನ ಸಂತೋಷದಿಂದ ಸಾಗಬೇಕು ಎಂಬುದಾಗಿತ್ತು. ಸಂಪತ್ತು ಇರಲಿ ಬಿಡಲಿ, ಮನಸ್ಸಿನಲ್ಲಿ ಸಂತೋಷ ಇರಬೇಕು. ಮಾತಿನ ಮಹತ್ವವನ್ನು ವಿವರಿಸಿದ ಅವರು, ಮಾತಿನಿಂದ ಒಳ್ಳೆಯದು, ಕೆಟ್ಟದು ಸಂಭವಿಸುತ್ತದೆ, ಆದ್ದರಿಂದ ಮನುಷ್ಯನು ಸದಾ ಚಂದವಾಗಿ ಮಾತನಾಡಬೇಕು ಎಂದರು. ಪ್ರಮುಖರಾದ ನಾಗರಾಜ ಮುತ್ಯ, ರವಿ ಮುತ್ಯ ನೇತೃತ್ವ ವಹಿಸಿದ್ದರು. ದೇವಪುರ ಜಡಿಶಾಂತಲಿಂಗೇಶ್ವರ ಸಂಸ್ಥಾನ ಹಿರೇಮಠದ ಪೀಠಾಧಿಪತಿ ಶಿವಮೂರ್ತಿ ಶಿವಾಚಾರ್ಯ, ಸೋಮೇಶ್ವರ ಶಿವಾಚಾರ್ಯ, ಮಹಾಂತ ಶಿವಯೋಗಿ, ರಾಚಯ್ಯಪ್ಪ ತಾತ, ಅಲಾಯಿ ಪರಂಪರೆ ರಾಜ್ಯಾಧ್ಯಕ್ಷ ಮುಬಾರಕ್ ಬಾದ್ಶಾ, ಸೂಫಿ ಶರಣ ಹುಸೇನ್ ಬಾಷಾ, ಸಿರಾಜ್ ಪಾಷಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅಪಾರ ಭಕ್ತರು ಶ್ರೀಗಳ ಆಶೀರ್ವಚನ ಆಲಿಸಿ ಧನ್ಯರಾದರು. ಕಾರ್ಯಕ್ರಮವನ್ನು ವೀರೇಶ ಮುಷ್ಠಳ್ಳಿ ನಿರೂಪಿಸಿದರು. ಬಸವರಾಜ ಪಾರಪೂರ ವಂದಿಸಿದರು. ಈ ನೆಲದ ಋಷಿಗಳು, ಜ್ಞಾನಿಗಳು, ಸಂತರು, ಅವ್ರದ್ದೊಂದು ಅಪೇಕ್ಷೆ. ಏನು ಅಪೇಕ್ಷೆ ಅಂದ್ರೆ, ಈ ನಾಡಿನ ಜನ ಅದಾರಲ್ಲ, ಅವರ ಜೀವನ ಸಾರ್ಥಕ ಆಗಬೇಕು, ಅವರೊಂದು ಸಂತೋಷದ ಬದುಕು ಕಟ್ಟಬೇಕಲ್ಲ, ಏನು ಮಾಡಬೇಕು? ದೊಡ್ಡವರ ಹಾಗೆ ಸಂಸಾರ ತೊರೆದು ನಮಗೇನು ಹಿಮಾಲಯಕ್ಕೆ ಹೋಗ್ಲಿಕ್ಕೆ ಆಗ್ತೈತೆ, ಅಥವಾ ಕಾಶಿಗೆ ಹೋಗಿ ಅಧ್ಯಯನ ಮಾಡ್ಲಿಕ್ಕೆ ಆಗ್ತೈತೆ, ಪುರಾಣ ಶಾಸ್ತ್ರ ವಚನ ವೇದಗಳನ್ನು ಓದ್ಲಿಕ್ಕೆ ಆಗ್ತೈತೆ? ಜ್ಞಾನಿ ಸರ್ವಜ್ಞ ಕವಿ